ನಿಯರ್ಲಿ 70 to 80 lakh ಖರ್ಚಾಗುತ್ತೆ. ಸೊ ಇಲ್ಲಿಂದ ಮ್ಯಾನೇಜ್ಮೆಂಟ್ ಕೊಟ್ಟ ಫಸ್ಟು ನಾನು ಕರ್ನಾಟಕದಲ್ಲಿ ಟಾಪ್ 1 ಕಾಲೇಜಲ್ಲಿ ಒಳ್ಳೆ ಕ್ಯಾಂಪಸ್ ಒಳಗಿದ್ದೀವಿ. ದೇ ಆರ್ ಅಂಡರ್ ಗೋಯಿಂಗ್ ಬಿಗ್ ಪ್ರಾಜೆಕ್ಟ್ ಆಫ್ 500 crores. ಸೊ ಆಸ್ ಯು ಕ್ಯಾನ್ ಸಿ 10 CGPA ಮೇಂಟೈನ್ ಮಾಡಿ ಎಷ್ಟು ಓದಿರ್ಬೋದು. ಇದು ಬರೀ ಈಗ ಆಗ್ತಿರೋದು ಕಂಪ್ನಿಗಳ ಹೆಸರು ನೋಡ್ರೆ ಬಂದು ವೆಜ್ ಸ್ಯಾಂಡ್ವಿಚ್ ತೊಗೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀವಿ ತಿನ್ನೋಕ್ಕೆ. 20 lakh ಪ್ಯಾಕೇಜ್ ಆಗುತ್ತೆ. ಸುಮಾರು ದಿವಸ ಆಯಿತು ಬ್ಲಾಗ್ ಬಿಡ್ದಲೆ. ಸೊ ಇವತ್ತೊಂದು ಸ್ಪೆಷಲ್ ಬ್ಲಾಗ್ ತಂದು ಎಲ್ಲರಿಗೂ. ಸೊ ಆಲ್ಮೋಸ್ಟ್ ನಾವು ಈಗ ಕರ್ನಾಟಕದಲ್ಲಿ ಟಾಪ್ 1 ಕಾಲೇಜಲ್ಲಿ ಒಳ್ಳೆ ಕ್ಯಾಂಪಸ್ ಒಳಗಿದ್ದೀವಿ. ಸೊ ಆ್ಯಕ್ಚುಲಿ ನನ್ನ ಕೈಲಿ ID ಕಾರ್ಡ್ ಏನೂ ಇಲ್ಲ, ನಾವು ಬರೋ ಸ್ವಲ್ಪ ಕಷ್ಟ ಆಗಿತ್ತು. ಸೊ ನಮ್ಮ ಜೊತೆ ಅದ್ನಾನ್ ಅವರು, ಈಗ ಅವ್ರು ನಮ್ಗೆ ಗೈಡ್ ಮಾಡ್ತಾರೆ. ಅವರು ಆ್ಯಕ್ಚುಲಿ ಕಾಲೇಜ್ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದಿರೋದು. ಸೊ ನನಗೆ ಕಾಂಟೆಂಟ್ ಸಿಕ್ತು, ನನಗೆ ಕಾಲೇಜ್ ನೋಡ್ದಂಗೂ ಆಯಿತು. ಅದಕ್ಕೆ ಗೈಸ್ ಬರ್ತೀವಿ ಈಗ. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಜಸ್ಟ್ ನಾವು ಅಂತ ನೋಡ್ಕೊಂಡು ಹೋಗೋದಷ್ಟೇ. ಬಸ್ ಇದು ಬಂದು ಕಾಲೇಜಿನ ಅವ್ರದ್ದು ಇದೆಂತ ಹೇಳಿ. ಇದು ನಮ್ಮ ಕಾಲೇಜ್ ಒಂದು ಐಡೆಂಟಿಟಿ ನೋಡಿ ಗೈಸ್ ಹೆಂಗಿದೆ ಕಾಲೇಜು. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗೈಸ್. ಇವ್ರು ಬಂದು 4th year CSC. ಸೊ ಇನ್ನೇನು ಸ್ವಲ್ಪ ದಿವಸಲ್ಲಿ ಪ್ಲೇಸ್ಮೆಂಟ್ ಆಗ್ತಾ ಇದೆ, ಇನ್ನು ಪ್ರೊಸೆಸಿಂಗಲ್ಲಿ. ಇದು ಬಂದು ಎಂತ ಇದು ನಮ್ಮ ಅಡ್ಮಿನಿಸ್ಟ್ರೇಷನ್ ಬ್ಲಾಕು. ನೀವೇನು ನಿಮ್ದು ಅಡ್ಮಿಷನ್ ಏನು ಮಾಡಿಸ್ಕೋಬೇಕಾದ್ರೂ ಇಲ್ಲೇ ಫಸ್ಟ್ ಬರಬೇಕು. ಇಲ್ಲಿ ಪ್ರಿನ್ಸಿಪಲ್ ಆಫೀಸ್, ಡೀನ್ ಆಫೀಸು ಎಲ್ಲ ಇಲ್ಲೇ ಇದೆ. ಸೊ ಆಸ್ ಟುಡೇ ಸ್ಯಾಟರ್ಡೇ, ಸೊ ಕಾಲೇಜ್ ಇಸ್ ಫುಲ್ ಆಫ್ ಎಂಟಿ. ಅದರ್ವೈಸ್ ಇಫ್ ಯು ಕಮ್ ಆನ್ ವೀಕ್ ಡೇಸ್ ಇಟ್ಸ್ ವೆರಿ ಕ್ರೌಡಿ ಹಿಯರ್. ಯಾರ್ದು ಅವ್ರದ್ದು ಫ್ರೆಂಡ್ ಇದು ID ಕಾರ್ಡ್ ಕೊಟ್ಟು ಕಾಲೇಜ್ ಒಳಗೆ ಬಂದಿರೋದು. ಗೈಸ್ ಕಾಲೇಜ್ ಹೆಂಗಿದೆ ನೋಡಿ ಗೈಸ್, ಒಂಥರ ಸೂಪರ್ ಕಾಲೇಜ್. ಸೇಮ್ ನಮ್ಮ ಕಾಲೇಜ್ ಥರನೇ ಇದೆ, ಬಟ್ ಇದು ದೊಡ್ಡದು ಗೈಸ್. ಕರ್ನಾಟಕದ ಟಾಪ್ 1 ಕಾಲೇಜ್. ಇವತ್ತು ಬ್ಲಾಗ್ ಮಾಡ್ತಿರೋದು ಫುಲ್ ಟೂರ್ ಆಫ್ ಕ್ಯಾಂಪಸ್ ಆಫ್ RVC ಪೂರ ತೋರಿಸ್ತೀವಿ ಈ ಬ್ಲಾಗಲ್ಲಿ. ನೋಡೋಕ್ಕೂ ಮುಂಚೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನೂ ಇನ್ಫಾರ್ಮೇಷನ್ ಬೇಕಾದ್ರೆ ನಾನು ಕೆಳಗೆ ನಂಬರ್ ಹಾಕಿರ್ತೀನಿ, ಅವ್ರ ಹತ್ರ ಮಾತಾಡಿ. ಐ ಮೀನ್ ಗೈಸ್, ಇವರಿಗೆ ಒಂದು ಟಾಪ್ ಕಂಪ್ನಿಯಲ್ಲಿ. ಸೊ ಇವ್ರು CGPA ಬಂದು 10 ನೋಡಿ, 10 CGPA. ಸೊ ಇವ್ರು ನನಗೆಲ್ಲ ಗೈಡ್ ಮಾಡ್ತಿರೋದು ಸದ್ಯಕ್ಕೆ. ಸೊ ಈಗ ಬಂದು ನಾನು ನಿಮಗೆ ಪೂರ ಟೂರ್ ಕೊಡ್ತೀನಿ RVC. ಇದು ನೋಡ್ತೀವಿ ಗೈಸ್. ಇದು ಡಿಸೈನ್ ಥಿಂಕಿಂಗ್ ಲ್ಯಾಬ್ ಅಂತೆ, ಇನೋವೇಷನ್ ಹಬ್ ನೋಡಿ ಗೈಸ್. ಕೈಸ ಗೈಸ್ ಇದೆಲ್ಲ ಪ್ರಾಜೆಕ್ಟ್ ಆಗ್ತಿರೋಂತೆ ಕಾಲೇಜ್. ಸೊ ಇದು ನಮ್ಮ ಕಾಲೇಜಿದು ಅತಿ ದೊಡ್ಡವಾದ ಆಡಿಟೋರಿಯಂ, IM ಆಡಿಟೋರಿಯಂ. So if any function perform in our college, we use this auditorium. So it has a huge capacity. ಗೈಸ್ ಅರ್ಥ ಆಗ್ತಿದೆ ನಿಮಗೆ, ಅವ್ರು ಹೇಳ್ತಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಅವರಿಗೆ ಇಂಗ್ಲೀಷ್ ಅವರು, ಕನ್ನಡ ಕಡಿಮೆ. So in our college, they are undergoing big project of 500 crores. So as you can see in the video, there is a lot of construction. Big project of 500 crores. So big project of 500 crores. So in our college. So it's a huge project of 500 crores. So it's very messy somewhere. So please ignore that one. भैया कैसा इंजीनियरिंग मैनेजमेंट के? I think this is the IoT 4.0 or 5 lab, something like that. It's of 500 crore project. This is biotechnology. Huh? It's a quadrangle. Kata? It's a quadrangle. It's a very good environment here to sit and enjoy ourselves. So let's come on, we'll enjoy this. ಎಸ್ ಬನ್ನಿ, ನನಗೂ ಕರ್ಕೊಂಡು ಹೋಗ್ತೀನಿ. ನಾನು ಹೋಗ್ತಾ ಇದ್ದೀನಿ. ನನಗೂ ಈ ಕಾಲೇಜ್ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅರ್ಥ ಮಾಡ್ದಂಗೆ ಇಲ್ಲೊಂದು ಹೈಯೆಸ್ಟ್ ಪ್ಯಾಕೇಜಲ್ಲಿ ಪ್ಲೇಸ್ಮೆಂಟ್ಸ್ ಆಗೋದು. ಎವ್ರಿ ಇಯರ್ ಒಂದು ಒಳ್ಳೆ ಅರೌಂಡ್ 94 lakh 95 lakh ಪ್ಯಾಕೇಜ್ ಆಗುತ್ತೆ ಪರ್ ಸ್ಟೂಡೆಂಟಿಗೆ. ಸದ್ಯಕ್ಕೆ ಇವ್ರದ್ದು ಆಗುತ್ತೆ ಗೈಸ್, ಇವ್ರದ್ದು ಆಗುತ್ತೆ. ಒಂದು 95 lakh ಪ್ಯಾಕೇಜ್ ಆಗುತ್ತೆ ನೋಡಿ ಗೈಸ್. ಇದು ಬಂದು ಬಯೋಟೆಕ್ನಾಲಜಿ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI/ML ಡಿಪಾರ್ಟ್ಮೆಂಟು. ಇದು ಬಯೋ ಡಿಪಾರ್ಟ್ಮೆಂಟು. ಎಲ್ಲ ಸೇರಿಸಿ ಇದು ಕ್ವಾಡ್ರ್ಯಾಂಗಲ್ಲು. AI ಡಿಪಾರ್ಟ್ಮೆಂಟ್ ಪೂರಾ AI ಕಾಗಿವು ಗೈಸ್. ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ಕಾಲೇಜು ಕ್ಲೋಸು. ಸೊ ನಾವು ಬಂದಿರೋದು ಆ್ಯಕ್ಚುಲಿ ಎಂಟಿ ಇರುತ್ತೆ ಕಾಲೇಜ್ ಮಾಡೋದು. ಕ್ಯಾಂಪಸ್ ಟೂರ್ ಮಾಡೋದು ಬೆಟರ್ ಅಂತ ಅಂದ್ಕೊಳ್ತೀನಿ. ಏನಂತೀರ ನೀವು? ಗೈಸ್ ಹೋಗ್ತಾ ಇದ್ದೀವಿ ಈಗ, ಎಲ್ಲೋ ಕರ್ಕೊಂಡು ಹೋಗ್ತೀರಾ ನೆಕ್ಸ್ಟ್ ಕ್ಯಾಂಪಸ್ಗೆ. ಗೈಸ್ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಇಂಜಿನಿಯರಿಂಗ್ ಇದೆ, ಯಾವ ಇಂಜಿನಿಯರಿಂಗ್ ಇಲ್ಲ ಅಂತ ಇಲ್ಲ. ನಮಗೆ ಗೊತ್ತಿರೋ ಅಂಥ ಇಂಜಿನಿಯರಿಂಗ್ ಇದು ಕಾಲೇಜ್ ಒಳಗಿದೆ. ನನಗೂ ಇಲ್ಲಿ ಬಂದೇ ಗೊತ್ತಾಗಿದೆ. ಗೈಸ್ ನಮ್ಮ ಕಾಲೇಜ್ ಬಂದು ಇಲ್ಲೇ ಇರೋದು, ಅಲ್ಲಿ ಕಾಣುತ್ತೆ ನೋಡಿ ನಮ್ಮ ಕಾಲೇಜ್ ಇಲ್ಲಿಂದ ಗೈಸ್ ನೋಡಿ.
ಸೊ ಇದು ಒನ್ ಆಫ್ ದ ಬೆಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ಇಷ್ಟು ವ್ಲಾಗಲ್ಲಿ. ಯಾಕಂದರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಳಗೆ ಬರೋದೇ ಭಾರಿ ಕಷ್ಟ, ಯಾಕಂದರೆ ಇಟ್ಸ್ ಅ ಬ್ರ್ಯಾಂಡ್. ಅದಕ್ಕೋಸ್ಕರ ಸೊ ಇವತ್ತು ಇವರಿಂದ ನಾನು ಕಾಲೇಜ್ ಒಳಗೆ ಬಂದೀನಿ. To enter in RV college, it takes years of efforts, bro. That's all. It's not very difficult. It just takes years of effort. ಗೈಸ್ ಇವರು ಹಲವಾರು ಕರ್ನಾಟಕ 44 ರ್ಯಾಂಕಿಂಗಲ್ಲಿ ಬಂದಿರೋದು ಇಲ್ಲಿ RVಗೆ. ಏನಂತೀರಾ? Just we need to have the dedication. That's all. ಗೈಸ್ ಎಲ್ಲ ಅರ್ಥ ಮಾಡ್ಕೊತೀರಾ ನೋಡಿ, ನಾವು ಬೇರೆ ಕಾಲೇಜಲ್ಲಿ ಬೇಡ ಬಿಡಿ. ಏ ಕೈಸ ಬ್ಯಾ? So this is the huge project. I think it's the auditorium they are building. So I think we will be not in the college until this auditorium will be built. So come on, let's go for the canteen. ಗೈಸ್ ಬನ್ನಿ ಕ್ಯಾಂಟೀನಿಗೆ ಹೋಗೋಣ. पूरा ये auditorium पूरा ये राउंड में हो रहा सो ये भैया. So basically this is our canteen, as you can see. ಈಗ ಬಂದಿದ್ದೀವಿ ಕ್ಯಾಂಟೀನಿಗೆ, RVC ಕ್ಯಾಂಟೀನಿಗೆ ಬಂದು ಸೊ ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ. ಬಂದು ವೆಜ್ ಸ್ಯಾಂಡ್ವಿಚ್ ತೊಗೊಂಡೀಗ ಹೊರಗಡೆ ಹೋಗ್ತಾ ಇದ್ದೀವಿ ತಿನ್ನೋಕ್ಕೆ. ಸೊ ಗೈಸ್ ಇದು ಯೂಸ್ ನೋಡಿ, ಮೇಲೆ ಎಲ್ಲ ಕೂರ್ಬೋದು. ನಮ್ಮ ಕಾಲೇಜ್ ಇಷ್ಟೆಲ್ಲ ದೊಡ್ಡದೇನಿಲ್ಲ. ಸೊ ಅವ್ರು ಹೇಳ್ದಂಗೆ RVಗೆ ಬರೋಕ್ಕೆ ಒಂದು ಎಫರ್ಟ್ಸ್ ಬೇಕು. ಕಾಂಬೈಟಿಂಗೆ ಬ್ಯಾ ಗೈಸ್ ನೋಡಿ ಹೆಂಗಿದೆ. ಆಹಾ ಛೇ ಗೈಸ್, ನಾವು ಸಿಟಿಯಲ್ಲೆಲ್ಲ ಒಳ್ಳೆ ಮಾಡ್ತೀವಿ, ಇಲ್ಲಿಗೆ ಬರ್ಬೋಯ್ತು. ಗೈಸ್ ನಾವು ವೆಜ್ ಸ್ಯಾಂಡ್ವಿಚ್ ತೊಗೊಂಡಿದ್ದು, ಚೀಸ್ ಸ್ಯಾಂಡ್ವಿಚ್ಚು. ಸೊ ತಿಂದಾಯಿತು, ಸಕ್ಕತ್ತಾಗಿತ್ತು ಮತ್ತು ಟೇಸ್ಟು. ಗೈಸ್ ಇಲ್ಲಿ ನೋಡಿ ಜ್ಯೂಸ್ ಕೌಂಟರ್ಸ್ ಎಲ್ಲ ಇದಲ್ಲ. ಆ್ಯಕ್ಚುಲಿ ಇವತ್ತು ಸಂಡೇ ಕ್ಲೋಸ್ ಅಲ್ಲ, ಅದಕ್ಕೋಸ್ಕರ ಏನೂ ಓಪನ್ ಇಲ್ಲ. ಗೈಸ್ ಇಲ್ಲಿ ಜೆರಾಕ್ಸ್ ಇದೆ ಫುಲ್, ನಿಮಗೆ ಏನೇನು ಬೇಕು ಕಾಲೇಜ್ ಒಳಗೆ ಎಲ್ಲ ಸಿಗುತ್ತೆ. ಸೊ ಇನ್ನು ನಾವು 10% ಅಷ್ಟೇ ಕಾಲೇಜ್ ಕವರ್ ಮಾಡಿದ್ದು, ಇನ್ನು ಪೂರಾ ಕಾಲೇಜ್ ಕವರ್ ಮಾಡ್ತೀವಿ. ಸೊ ಏನೇನು RVC ಬೆಸ್ಟು ಏನಿದೆ ನಾನು ಅವ್ರಿಗೆ ಕನ್ಫರ್ಮ್ ಮಾಡ್ತೀನಿ, RV ಇಸ್ ದ ಬೆಸ್ಟ್ ಆರ್ ನಾಟ್ ಅಂತ. ಸೊ ನಾವು ಫೈನಲಿ ಪೂರಾ ಕ್ಯಾಂಪಸ್ ಎಷ್ಟೋ ವ್ಲಾಗ್ಸ್ ಇದೆ, ಬಟ್ ಆ ವ್ಲಾಗ್ಸಲ್ಲಿ ನಾನು ನೋಡ್ದಂಗೆ ಎಲ್ಲ ವ್ಲಾಗು ನಾನು ನೆನ್ನೆ ರಾತ್ರಿ ಕೂತಿ ನೋಡಿ ಆ್ಯಂಡ್ ಎಲ್ಲ ಡಿಸೈಡ್ ಮಾಡಿ ಯಾವ ಥರ ವ್ಲಾಗ್ಸ್ ಬರಬೇಕು, ಕಾಂಟೆಂಟು ಜನಗಳು ಹೆಂಗೆ ಕ್ರೇಜ್ ಆಗ್ತಾರೆ ನೋಡೋಕ್ಕೆ RVC ಬಗ್ಗೆ. ಸೊ ಅದಕ್ಕೋಸ್ಕರ ನಾವು 10% ಅಷ್ಟೇ ಕವರ್ ಮಾಡಿದ್ದು. ಸೊ ಇನ್ನೂ 90% ಇದೆ, ಪೂರಾ ಕವರ್ ಮಾಡಿ ಲೈಬ್ರರಿ ಏನಿದೆ ಎಲ್ಲ ತೋರಿಸ್ತೀನಿ. ಬಿಕಾಸ್ ನನ್ನ ಹತ್ರ ಇದೆ ID ಕಾರ್ಡ್. ಸೊ ಈ ID ಕಾರ್ಡ್ ಬಂದು ಅವ್ರ ಫ್ರೆಂಡಿಂದು, ಅವ್ರ ಫ್ರೆಂಡ್ ಇಟ್ಕೊಂಡು ಬಂದಿದ್ದಾರೆ. ಸೊ ಈ ಒಂದು ID ಕಾರ್ಡಲ್ಲಿ ಪೂರಾ RVC ನೋಡೋಣ ಇವತ್ತು. RV ಕಾಲೇಜ್ ಲೈಬ್ರರಿ ನೋಡಿ ಗೈಸ್ ಎಷ್ಟು ದೊಡ್ಡದಿದೆ, ಎಷ್ಟು ದೊಡ್ಡದು ಗೈಸ್ ನೋಡಿ ಎಷ್ಟು ದೊಡ್ಡದಿದೆ. ಇಟ್ಸ್ ದ ಒನ್ ಲೈಬ್ರರಿ. ಇದು So guys, as you can see, this is our library of RV College of Engineering. I observed some things like our library just look exactly, I can't say exactly something like that, similar to the student of the year 2 library, something like that. I've seen the film in that I have seen some of the clips of that student of the 2 library. So I guess inside architecture is same as like that. ಭಯ ಲೈಬ್ರರಿ ನೋಡೋಕೆ ಕೆಫೆ ಥರ ಇದೆ ನೋಡಿ ಗೈಸ್ ಲೈಬ್ರರಿ. ಆಹಾ ಹೆಂಗಿದೆ ಗೈಸ್, ಅಲ್ಲಿ ಕಾಣ್ತಿದೆಯಲ್ಲ ಅದೆಲ್ಲ ನಮ್ಮ ಕಾಲೇಜ್ ಗೈಸ್. ನಮ್ಮ ಕಾಲೇಜು ಒಂದು ಟೂರ್ ಕೊಡೋಣ ಸದ್ಯಕ್ಕೆ. ನಮ್ಮ ಕಾಲೇಜೊಂದು ಇದೆ ಸ್ವಲ್ಪ ನಮ್ಮ ಕಾಲೇಜಲ್ಲಿ ಈ ಸದ್ಯಕ್ಕೆ ಫಂಕ್ಷನ್ ನಡೆಯುತ್ತೆ, ಆ ಕಾಂಟೆಂಟಲ್ಲಿ ಇದ್ದೀನಿ ನನ್ನ ತಲೆಯಲ್ಲಿ. ಸೊ ಆ ಕಾಂಟೆಂಟ್ ಮುಗ್ದಾದ್ಮೇಲೆ ನಾನು ಬರೋದೇ ನೆಕ್ಸ್ಟ್ ಕಾಲೇಜ್ ಟೂರಿಗೆ. ಸೊ ಗೈಸ್ ಇನ್ನು ಬ್ಲಾಗ್ ಮಾಡಿದ್ರೆ ಕ್ರೇಜಿಯಾಗಿ ಮಾಡಬೇಕು. ಸೊ ನನ್ನ ಏನು ಯೂಟ್ಯೂಬ್ ಫ್ಯಾಮಿಲಿ ಇದೆ ಎಲ್ಲ ನೋಡಬೇಕು. ಸೊ ಅಷ್ಟೇ, ನನಗೆ ಬಿಟ್ಟರೆ ಬೇರೆ ಏನಿಲ್ಲ. ಯಾಕಂದರೆ ಇಟ್ಸ್ ದ ಮೇನ್ ಗೈಸ್ ಟು ಮೀ. ಈಗ ನಾನೊಂದು ರೀಚ್ ಆಗಬೇಕು ಒಂದಿದ್ದಕ್ಕೆ ಗೈಸ್. ಇದು ನೋಡಿ ಹೆಂಗಿದೆ. ಸೊ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಿಸ್ ಇಸ್ ದ ಒನ್ ಬ್ರ್ಯಾಂಡ್ ಗೈಸ್. ನೋಡಿ ಬ್ರೋ ಇದ್ರ ಬಗ್ಗೆ ಏನು ಸುಡ್ತೀನಿ. So come on. ಮತ್ತು ಲೈಬ್ರರಿ ಬಂದು ಹಾಲಿಡೇ ಅಂತೆ ಗೈಸ್. ಲೈಬ್ರರಿ ನೋಡಿ ಗೈಸ್ ಒಳ್ಳೆ ರೆಸ್ಟೋರೆಂಟ್ ಇದ್ದಂಗಿದೆ. ಸೊ ಇವತ್ತು ಬಂದು ಲೈಬ್ರರಿ ರಜೆ ಅಂತೆ, ಸಂಡೇ ಇರೋದ್ರಿಂದ ಸ್ಯಾಟರ್ಡೇ ಇರೋದ್ರಿಂದ ಸಂಡೇ ಹಾಲಿಡೇ. ಸ್ಯಾಟರ್ಡೇ ಸಂಡೇ ಕಾಲೇಜ್ ರಜೆ ಆಗಿತ್ತು. ಸೊ ಗೈಸ್, ನಿಮ್ಗೆ ಅಷ್ಟೇ ಇಷ್ಟ ಇದ್ರೆ ನಮ್ಮ RVC ಲೈಬ್ರರಿ ನೋಡ್ಬೇಕಂತ ಒಂದು ಕಮೆಂಟ್ ಹಾಕಿ, ಲೈಬ್ರರಿ ನೋಡ್ಬೇಕಂತ. ಇದಕ್ಕೆ ನಾವು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀವಿ, ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ. ಕಮೆಂಟ್ಸು ಒಂದು 100+ ಇದ್ರೆ ಕಮೆಂಟ್ಸು ಡೆಫಿನೆಟ್ಲಿ 100% ಕಮೆಂಟ್ಸ್ ಇದ್ರೆ ಪಕ್ಕಾ ಮಾಡ್ತೀವಿ. ವಿತ್ ಇನ್ನೂ ಕ್ರೇಜಿ ಇನ್ನೂ 2-3 ಲೈಬ್ರರಿ ಇದೆ, ಅದನ್ನು ತೋರಿಸ್ಬಿಡ್ತೀವಿ. ಸೊ ಈಗ ಬಂದು ನಾವು ಮತ್ತೊಂದು ಕೆಫೆ ಇಲ್ಲೊಂದು MM ಫುಡ್ಸ್ ಅಂತ ಇಲ್ಲೊಂದು ಮಾಡೋರು ಇವಾಗ ರೀಸೆಂಟ್ಲಿ ಓಪನ್ ಆಗಿರೋದು.
ಸೊ ಗೈಸ್, ನೀವು ಇಂಜಿನಿಯರಿಂಗ್ ಮಾಡ್ತಿದ್ದೀರಾ, ನಿಮ್ಮ ಕಾಲೇಜು ಹಿಂಗಿದೆಯಾ? ನಮ್ಮ ಕಾಲೇಜ್ ಎನ್ವಿರಾನ್ಮೆಂಟ್ ನೋಡಿ, ನಿಮ್ಮ ಕಾಲೇಜ್ ಎನ್ವಿರಾನ್ಮೆಂಟ್ ಹಿಂಗಿದ್ರೆ ಕಮೆಂಟ್ ಹೊಡೀರಿ ಗೈಸ್. ನಮ್ಮ ಕಾಲೇಜ್ ಇದೆ ಬಟ್ ಇಷ್ಟೊಂದಿಲ್ಲ, ಯಾಕಂದ್ರೆ ನಮ್ಮ ಕಾಲೇಜ್ ಕಂಪ್ನಿ ಒಳಗಿರೋದ್ರಿಂದ ಅಷ್ಟೊಂದಿಲ್ಲ. ಸೊ RV ಅಂದ್ರೇ ಒಂದು ಬ್ರ್ಯಾಂಡ್, ನಿಮ್ಗೆ ಗೊತ್ತಿದ್ದಂಗೆ ಇಟ್ಸ್ ಅ ಹ್ಯೂಜ್, ಅಂದರೆ ಕರ್ನಾಟಕ ನಂಬರ್ 1. ಬರೀ ಎನ್ವಿರಾನ್ಮೆಂಟ್ ನೋಡಿ ಗೈಸ್, ಇದು ಸಾಕು. ಗೈಸ್ ಇದೊಂದು ಕೆಫೆ ಅಂತೆ, ನೋಡಿ ಹೆಂಗಿದೆ, ಜಸ್ಟ್ ಫೀಲ್ ಲೈಕ್ ಎ ಹೆವೆನ್. ಸೊ ಗೈಸ್, ಇದು ET ಡಿಪಾರ್ಟ್ಮೆಂಟ್, ನಮ್ಮ RVC ಇಂದ ಒನ್ ಆಫ್ ದ ಬಿಗ್ಗೆಸ್ಟ್ ಬಿಲ್ಡಿಂಗ್, ವಿ ಕ್ಯಾನ್ ಸೇ ಸಮಥಿಂಗ್ ಲೈಕ್ ದಟ್. ಸೊ ಬಿಫೋರ್ RV ಯೂನಿವರ್ಸಿಟಿ ಇಟ್ ವಾಸ್ ದ ಬಿಗ್ಗೆಸ್ಟ್ ಬಿಲ್ಡಿಂಗ್ ಫಾರ್ RVC. ಓಕೆ ಗೈಸ್, ಇದೊಂದು ದೊಡ್ಡ ಬಿಲ್ಡಿಂಗ್ ಅಂತೆ ನೋಡಿ ಗೈಸ್. ಇಲ್ಲಿ ಸೊ ಗೈಸ್, ಇವಾಗ ಬನ್ನಿ ನಮ್ಮ CS ಡಿಪಾರ್ಟ್ಮೆಂಟಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಹೌದು ಗೈಸ್, ನಾವು CS ಬಟ್ ಕಾಲೇಜ್ ಬೇರೆ ಬೇರೆ. ಸೊ ಅದೇ ಪಾತ್ರ ನಾವು ಕೃಷ್ಣ ಹಾಸ್ಟೆಲ್ ನೋಡ್ಬೋದು, ಆ ಕಡೆ ಕಾವೇರಿ ಇದೆ, ಅದು ಆಮೇಲೆ ಕವರ್ ಮಾಡ್ತೀವಿ. ಬೋಲೋ. ಸೊ ನಮ್ಮ CS ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೇರ್ಕೋಬೇಕಂದ್ರೆ ನಿಯರ್ಲಿ 70 to 80 ಲ್ಯಾಕ್ ಖರ್ಚಾಗುತ್ತೆ. 70 to 80 ಲ್ಯಾಕ್ ಖರ್ಚಾಗುತ್ತೆ. ಸೊ ಇಲ್ಲಿಂದ ಮ್ಯಾನೇಜ್ಮೆಂಟ್ ಕೋಟಾ ಫಸ್ಟು ನಾನು ಬಂದಾಗ 64 ಇತ್ತು, ಇವಾಗ ಇಂಕ್ರಿಮೆಂಟ್ ಆಗಿ 70 to 80 ಏನೋ ಬಂದಿದೆ. ಸೊ ಅದಕ್ಕೆ ಕೇಳೋದು ಗೈಸ್, 64 ಲ್ಯಾಕ್ ಇವ್ರು ಬರುತ್ತೆ ಇವಾಗ 80. ನಾನು ಓದ್ಬೇಕಾದ್ರೆ ಇಲ್ಲಿ 80 to 90 ಲ್ಯಾಕ್ ಕಟ್ಟಬೇಕಿತ್ತು, 1 CR ಒಂದು ಇಂಜಿನಿಯರಿಂಗ್ಗೆ. ಆನ್ ಡಿಮ್ಯಾಂಡ್ 1 CR ಹೋಗಿದೆ. ಸೊ ಹೇಳೋದು ಗೈಸ್, ಚೆನ್ನಾಗಿ ಓದ್ಕೊಳ್ಳಿ, ನಿಮ್ಮ ಅಪ್ಪ ಮುಂದೆ 80 ಲ್ಯಾಕ್ 70 ಲ್ಯಾಕ್ ಉಳಿಸಿ ಬೇರೆ ಕಡೆ ಇನ್ವೆಸ್ಟ್ ಮಾಡಿ, ಪೈಸಾ ಆಯ್ಸಾಗಿ ಬಂತಾಯಿ ಬಾಯ್, ಪೈಸಾ ಆಯ್ತು ಬಡಿ ಬೈ ವಾತಾವರಣ ಈಗ ಬರೀದ್ದು ಡಾಲ್ ಟು ಮೈ. ಗೈಸ್, ಈಗ CS ಡಿಪಾರ್ಟ್ಮೆಂಟ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಎಜುಕೇಶನ್, AICS. So guys, as you can see, this is our CS department. First we will go for our staff rooms, teacher staff rooms. So this is under construction, so we can't cover the whole part, so we just see some of the sections. ಬನ್ನಿ ಗೈಸ್ ನೋಡೋಣ CS ಡಿಪಾರ್ಟ್ಮೆಂಟ್, RVCA. ಅಂಟಿ ಕ್ಲೋಸ್ ಅದು ಕಾಕರಿಗೆ ಕ್ಲೋಸ್ ಗೈಸ್, ಕ್ಲೋಸು. CS ಡಿಪಾರ್ಟ್ಮೆಂಟ್ ಐದರೆ ನೋಡ್ಬೇಕಾದ್ರೆ ನೀವು ಕಮೆಂಟ್ ಹಾಕಿ, ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅದೆರಡು ಮಾಡ್ತೀವಿ. ಸೊ ಗೈಸ್, ಹಿಂಗೆ CS ಡಿಪಾರ್ಟ್ಮೆಂಟಿಂದ ಮುಂದೆ ಬಂದರೆ ಇಲ್ಲೊಂದು ಹೆಲ್ತ್ ಕೇರ್ ಸೆಂಟರ್ ಇದೆ. ನಿಮ್ಗೆ ಏನು ಹೆಲ್ತ್ ಇಶ್ಯೂಸ್ ಇದ್ರು RVC ಒಳಗಡೆ ಇಲ್ಲಿ ತೋರಿಸ್ಕೋಬೋದು. ಇಲ್ಲಿ ಫ್ರೀ, ಟೋಟಲಿ ಫ್ರೀ ಬ್ರೋ. ಹಾಂ. ಸೊ ಇಲ್ಲಿ ಒಂದು ದೇವಸ್ಥಾನ ಟೈಪ್ ಒಂದು ಗುಡಿ ಕಟ್ಟೋರಿದೆ, ಏನೋ ಕೆಲಸ ನಡೀತಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದೇ ಹೇಳಿದ್ದು ನಾನು, ಇಲ್ಲಿ ಎಲ್ಲಿ ಹೋದ್ರು ನೀವು RVCಯಲ್ಲಿ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಕನ್ಸ್ಟ್ರಕ್ಷನ್ ಗೈಸ್, ಒಂದು ಸ್ಟೂಡೆಂಟ್ 1 CR ಕೊಡ್ತೀವಿ ಅಂದಮೇಲೆ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಮ್ಯಾನೇಜ್ಮೆಂಟಲ್ಲಿ? ಅಪ್ರಾಕ್ಸಿಮೇಟ್ ಮ್ಯಾನೇಜ್ಮೆಂಟ್ ಜಾಸ್ತಿನಾ, CET, NEET, COMET, JEE ಜಾಸ್ತಿನಾ? I think the ratio of CET peoples are more than the management peoples. Yeah. Management. Yeah. No, not the management. CET guys are more there. CET ಅವರು ಜಾಸ್ತಿ ಅಂತೆ, CET ಅವರು ಜಾಸ್ತಿ, COMET ಕಡಿಮೆ. ಅದು ಬಿಟ್ಟು ಮ್ಯಾನೇಜ್ಮೆಂಟ್ ಇದ್ದಾರೆ ಗೈಸ್. ಸೊ ಈ ಕಡೆ ನಮ್ಮ ಅಂಡರ್ಗ್ರೌಂಡಲ್ಲೆಲ್ಲ ಜಿಮ್ ಇದೆ, ಸೊ ಅದೆಲ್ಲ ಬಿಡಿ, ಇವಾಗ ನೆಕ್ಸ್ಟ್ ಅಲ್ಲಿ ಕವರ್ ಮಾಡ್ತೀವಿ, ಟೈಮ್ ಆಗ್ತಿದೆ. ಸೊ ಬನ್ನಿ ಮುಂದ್ಗಡೆ ಹೋಗಿ RV ಯೂನಿವರ್ಸಿಟಿ, ಆಮೇಲೆ ನಮ್ಮ EC EEE ಡಿಪಾರ್ಟ್ಮೆಂಟ್ ಕವರ್ ಮಾಡೋಣ ಬನ್ನಿ. ಸೊ ಬನ್ನಿ ಗೈಸ್, ಅದೊಂದು ಡಿಪಾರ್ಟ್ಮೆಂಟ್ ಮಾಡಿ ವ್ಲಾಗನ್ನು ಎಂಡ್ ಮಾಡ್ತೀನಿ, ಯಾಕಂದರೆ ಸೊ ಆ್ಯಸ್ ದಿಸ್ ಲಾಂಗ್ ಹೋದರೆ ಬೋರ್ ಆಗುತ್ತೆ ನಿಮಗೆ ನೋಡೋಕ್ಕೂ. ಸೊ ಗೈಸ್, ಒಂದು CSC ತೊಗೊಳೋದ್ರೆ 80 ಲ್ಯಾಕ್ಸ್ 1 CR, ನಮ್ಮ ಖರ್ಚು ಅದು ಇದು ಎಕ್ಸ್ಪೆನ್ಸಿವ್ ಗೈಸ್. ಇಲ್ಲೆಲ್ಲ ಬಂದಮೇಲೆ ಇದು ಮ್ಯಾನೇಜ್ಮೆಂಟ್ ಬಂದರೆ ರಿಚ್ ಕಿಡ್ಸೇ ಬರೋದು, ಶೋ ಅದು 100%. ಸೊ ಗೈಸ್ ಬನ್ನಿ ಗೈಸ್, ಇವ್ರು ನಾನು ಮತ್ತೊಂದು ಸತಿ ಹೇಳ್ತೀನಿ, ಇವರು ಆಲ್ ಓವರ್ ಇಂಡಿಯಾದಲ್ಲಿ 44 ರ್ಯಾಂಕಿಂಗ್. ನನಗೆ ಬಂದ ಮೇಲೆ ಇಲ್ಲಿ ಸಿಕ್ಕಿದ್ದು ಇವರು. ಸೊ ಗೈಸ್, ಇವ್ರು 10 CGPA ಮೇಂಟೈನ್ ಮಾಡಿ ಎಷ್ಟು ಓದಿರ್ಬೋದು. ಇವ್ರದ್ದು ಬರೀ ಈಗ ಆಗ್ತಿರೋದು ಕಂಪ್ನಿಗೆ ಹೆಸರು ನೋಡಿದ್ರೆ ನೀವು ತಲೆಗಿರಂತಿಲ್ಲ. ಸೊ ನಾನು ರಿವೀಲ್ ಮಾಡಲ್ಲ. ಸೊ ಆ ಒಂದು ಬ್ಲಾಗ್ ಬೇಕಾದ್ರೆ ಇವ್ರದ್ದು ಕ್ಯಾಂಪಸ್ ಅಂತೆ ಪ್ಲೇಸ್ಮೆಂಟ್ಸ್ ಬಗ್ಗೆ. ಸೊ ಅದೊಂದು ಕಂಪ್ಲೀಟ್ ಬ್ಲಾಗ್ ಅವ್ರ ಬ್ಲಾಗಲ್ಲಿ ಬರುತ್ತೆ, ಅವ್ರ ವೀಡಿಯೋ ಅವ್ರ ಯೂಟ್ಯೂಬ್ ಚಾನಲಲ್ಲಿ. ಸೊ ಆ ಒಂದು ಬ್ಲಾಗಲ್ಲಿ ನೋಡೋಣ. ಅಲ್ಲಿ ಆ ಬ್ಲಾಗ್ ನಾನು ಅಲ್ಲಿರ್ತೀನಿ, ಇಲ್ಲಿ ಆಫ್ ಆಗಿರುತ್ತೆ, ಅವ್ರ ಮೊಬೈಲಲ್ಲಿ ಅವ್ರ ಬ್ಲಾಗಲ್ಲೇ ಮಾಡೋಣ. ಬ್ಯಾಡ್ಮಿಂಟನ್ ಕೋರ್ಟ್ ನೀಕಿ ಲೈಕ್ ಇಲ್ಲಿ ಮೊದಲು ಬಂದು ಹಿಂಗೆ ಚಲೋ ಸಿವಿಲ್ ಕಾ ದೇಖೋ ಗೈಸ್, ಇದು ಬಂದು ಸಿವಿಲ್ ಇಂಜಿನಿಯರಿಂಗ್ RVC. ಇದು ಫಸ್ಟು RVC ಬಂದರೆ ಸಿವಿಲ್ ಇಂಜಿನಿಯರಿಂಗ್ ಸಿಗೋದು ನಿಮಗೆ. ಸೊ ಗೈಸ್ ಬನ್ನಿ, ಈಗ ನೆಕ್ಸ್ಟ್ ಹೋಗೋಣ. ಸೊ ಇದು ನಮ್ಮ ಕಾಲೇಜಾಗ ಕ್ರಿಯಾಕಲ್ಪ ಅಂತ, ಇದು ಅದು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ HOD ಎಲ್ಲ ಆ ಕಡೆ ಸೆಕ್ಷನಲ್ಲಿ ಕೂತ್ಕೊಳ್ಳೋದು. ಇದು ನಮ್ಮ ಕ್ರಿಯಾಕಲ್ಪ. ಸೊ ಬನ್ನಿ, ಇನ್ನೊಂದು EC ಕಡೆ ಕರ್ಕೊಂಡು ಹೋಗ್ತೀವಿ.
ಕಾಲೇಜಲ್ಲಿ ಯಾರಾದರೂ ಟೂರಿಸ್ಟರ್ ಯಾರಾದರೂ ಬಂದರೆ ನಮ್ಮ ಕಾಲೇಜ್ ನೋಡೋಕ್ಕೆ ಸೊ ಈ ಗಾಡಿಯಲ್ಲಿ ಅವ್ರಿಗೆ ಟೂರ್ ಮಾಡಿಸ್ತೀವಿ. ಎಲ್ಲ ಕಾಲೇಜು ಫುಲ್ ಇದೇ ಗಾಡಿಯಲ್ಲಿ ಕೂರ್ಸ್ಕೊಂಡು ತೋರಿಸೋದು. ನಮ್ಮ ಕಾಲೇಜಲ್ಲಿ ಅಷ್ಟೇ ಇದೇ ಥರ ಸೇಮ್. ಸೊ ಇದು ನಮ್ಮ EC ಡಿಪಾರ್ಟ್ಮೆಂಟು. ಸೊ ನಾವು ಒಳಗಡೆ ಕವರ್ ಮಾಡೋಕ್ಕೆ ಹೋಗ್ತಿಲ್ಲ. ನಿಮ್ಗೆ ಇಷ್ಟ ಆದರೆ ಯಾವ ಡಿಪಾರ್ಟ್ಮೆಂಟ್ ಬೇಕು ಕಮೆಂಟ್ ಮಾಡಿ, ಯಾರು ಜಾಸ್ತಿ ಕಮೆಂಟ್ ಇರುತ್ತೆ ಆ ಡಿಪಾರ್ಟ್ಮೆಂಟ್ ಒಳಗಡೆ ಕವರ್ ಮಾಡ್ತೀವಿ. ಸೊ ಇದು ಮತ್ತೆ ನಮ್ಮ RVU ಯೂನಿವರ್ಸಿಟಿ. ಇದು RVUK ಇರ್ಫಾನ್ ಇಲ್ಲಿಂದವರು ಇದ್ದಾರೆ ನನ್ನ ಜೊತೆ ಪರಿಚಯ ಇದ್ದವರು. ಸೊ ಎಲ್ಲ ಇದೇ ಕವರ್ ಮಾಡೋದು. ಜಸ್ಟ್ ಶೋಯಿಂಗ್ ದ ಪಿಕ್ಚರ್ ಆಫ್ ಬಿಲ್ಡಿಂಗ್ ಗೊತ್ತಾ. ಸೊ ಇದು RVU ಯೂನಿವರ್ಸಿಟಿ. ಸೊ ಬನ್ನಿ ಈ ಕಡೆ ಹೋಗೋದ. मैं जातो काढ़ो भी मेरी अरे बड़ी करनी चाहिए. हाँ इधर लेफ्ट लीजिए पहले, सॉरी राइट लेके निकला मैं उधर ही निकले. ಸೊ ಗೈಸ್ ಹೇಗಿದೆ RVC? ಸೊ ಕಮೆಂಟ್ ಮಾಡಿ ತಿಳಿಸಿ ಯಾವ ಡಿಪಾರ್ಟ್ಮೆಂಟ್ ಇನ್ ಡೆಪ್ತ್ ಬೇಕು. ಲೈಬ್ರರಿ ಅಂತ ನಾವು ಶ್ಯೂರ್ಲಿ ಮಾಡ್ತೀವಿ. ಎಷ್ಟು ಕಮೆಂಟ್ ಬರಲಿ ಲೈಬ್ರರಿಗೆ? ಲೈಬ್ರರಿ 100+ 1000 ವ್ಯೂಸ್ ಹೋಗ್ಬಿಟ್ಟು ಸಾಕು. ಸೊ ಗೈಸ್ ಯಾವಾಗಾದರೂ ಲಂಚ್ ಬ್ರೇಕ್ ಏನೋ ಫ್ರೀ ಅವರ್ಸ್ ಇದ್ದರೆ ಎಲ್ಲ ಸ್ಟೂಡೆಂಟ್ಸಿಗೆ ಇಲ್ಲಿ ಸಿಗ್ತಾರೆ. ಇದು ಇವತ್ತು ರಜಾ ಆಗಿರೋ ಕಾರಣ ನಿಮ್ಗೆ ಯಾರೂ ಕಾಣಿಸ್ತಿಲ್ಲ ಸ್ಟೂಡೆಂಟ್ಸು. ಇಲ್ಲಾಂದರೆ ನಿಮಗೆ ವಿಡಿಯೋ ಮಾಡೋದು ಕ್ರೌಡ್ ಇರುತ್ತೆ. ವಿಡಿಯೋ ಮಾಡೋದು ವಿಡಿಯೋ. ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಇರ್ಬೋದು RVCಯಲ್ಲಿ? ಕೌಂಟ್ ಮಾಡಿಲ್ಲ. ಅಂದಾಜು ಒಂದು ಎಕ್ಸ್ಪೆಕ್ಟೇಷನ್. ನಮ್ಮ CS ಕ್ಲಸ್ಟರಿಂದನೇ ನಮ್ಮವರು 700 ಪೀಪಲ್ಸ್ ಇದ್ದಾರೆ. ಐ ಥಿಂಕ್ I don't know about other departments. ನೋಡಿ ಗಾಯ್ಸ್, ನಮ್ಮ ಕಾಲೇಜಲ್ಲಿ BTechಲ್ಲಿ ಅಷ್ಟಿದ್ದಾರೆ 900. ನೋಡಿ ಈಗ ನಮ್ಮ RVC ಸ್ಟೂಡೆಂಟ್ ಸಿಕ್ಕಿದ್ದಾರೆ. ಸೊ ಗೈಸ್ ಇವರು ನಮ್ಮ ಜೂನಿಯರು ಫಸ್ಟ್ ಇಯರ್ ಅಂತೆ. ಸೊ ಹಿಂಗೆ ಹೋಗ್ಬೇಕಾದ್ರೆ ಸಿಕ್ಕಿದ್ರು. ಸೊ ಇವ್ರು CET ರ್ಯಾಂಕಿಂಗ್ 1000 ಅಂತೆ. ಸೊ ಇವರು ಡೆಡಿಕೇಶನ್ ಏನೇನು ಮಾಡಿ ಬಂದವರ ಕೇಳೋಣ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ CET ಪ್ರಿಪೇರ್ ಮಾಡ್ಕೊಂತ ಮಾಡಿಲ್ಲ, JEE ಮತ್ತು IIT ಓದಿದ್ದು. ನಾನು ಎಕ್ಸ್ಟ್ರಾ ನನ್ನ PUC ಟೈಮಲ್ಲಿ ನಾನು ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡಿದ್ದು JEE. JEE ಆಯಿತು, ಆದರೆ ನನಗೆ ಸೀಟ್ ಸಿಕ್ಕಿಲ್ಲ. ಆದರೂ ಅಟ್ ಲಾಸ್ಟ್ ಬೆಟ್ ಆಪ್ಷನ್ ಅಂತ ನನ್ನ CET ರ್ಯಾಂಕಿಂಗ್ ಚಲೋ ಇತ್ತಂತ ಒಳ್ಳೆ ಕಾಲೇಜ್ RV ಕಾಲೇಜ್ ಬೆಂಗಳೂರಲ್ಲಿ RV ಕಾಲೇಜ್ ಸಿಕ್ತು. ಈಗ ನನಗೆ ಸಿಕ್ಕ ಕಾಲೇಜ್ ಬಗ್ಗೆ ನನಗೆ ಖುಷಿ ಇದೆ ಅಂತ. ಬ್ರೋ ದಿವಸ ಎಷ್ಟು ಗಂಟೆ ಓದ್ತಿದ್ರಿ ಬ್ರೋ ಇಲ್ಲಿ ಬರಬೇಕಂತ CETಗೆ? CET ಬರಬೇಕಂತ ಹಾಸ್ಟೆಲ್ ಏರಿಯಾ ಕಾವೇರಿ. ಇದು ನಮ್ಮ ಕಾವೇರಿ ಹಾಸ್ಟೆಲ್, ಅದು ಕೃಷ್ಣ ಹಾಸ್ಟೆಲ್, ಆ ಕಡೆ ಚಾಮುಂಡಿ ಹಾಸ್ಟೆಲ್ ಇದೆ. ಸೊ ಅದು ಬೇಕಂದರೆ ಕಮೆಂಟ್ ಮಾಡಿ. ಇವತ್ತು ಟೈಮ್ ಜಾಸ್ತಿ ಇಲ್ಲ ಇವಾಗ. ಸೊ ಆಲ್ಮೋಸ್ಟ್ 20 ಮಿನಿಟ್ಸ್ ಅಬೋ ವಿಡಿಯೋ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಒಂದು ಮೀಟಿಂಗ್ ಇತ್ತು, ಹೊರಗಡೆ ಹೋಗ್ಬೇಕು ನಾನು. ಸೊ ನನ್ನ ಶೆಡ್ಯೂಲಿಂಗ್ ಸ್ವಲ್ಪ ಮಿಸ್ಸಿ ಆಗಿದೆ. ಸೊ ಕಮೆಂಟ್ ಮಾಡಿ, ಕಮೆಂಟ್ ಮೇಲೆ ಡಿಸೈಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಲೈಬ್ರರಿ ಯಾವ್ದು ಬೇಕು, ಯಾವ ಡಿಪಾರ್ಟ್ಮೆಂಟ್ ಬೇಕು, ಏನು ಬೇಕು? ಇದು ನಮ್ಮ ಏರೋಸ್ಪೇಸ್ ಇಂಜಿನಿಯರಿಂಗು. ಫಸ್ಟ್ ಇಲ್ಲಿ IS ಇತ್ತು, ಬಟ್ ಇವಾಗ IS ಡಿಪಾರ್ಟ್ಮೆಂಟ್ RVCಯಿಂದ ಕಂಪ್ಲೀಟ್ ತೆಗೆದುಬಿಟ್ಟವ್ರು ಇವಾಗ. ಸೊ ಇಟ್ಸ್ ಟೋಟಲಿ ಏರೋಸ್ಪೇಸ್ ಇಂಜಿನಿಯರಿಂಗ್. ಸೊ ಗೈಸ್ ಇದು RVC ಜೆಮ್ ಹೇಳ್ಬೋದು, ಒಂದು ಟೈಪ್ ಆಫ್. ನೀವು ಬರೀ ನೋಡಿ, ಇದು 4 ಕಡೆಯಿಂದ ಕನೆಕ್ಷನ್ ಆಗಿದೆ ಈ ಬಿಲ್ಡಿಂಗ್. ಇದು ದಿಸ್ ಇಸ್ RV ಯೂನಿವರ್ಸಿಟಿ. ಬರೀ ಇಮ್ಯಾಜಿನೇಷನ್ ಮಾಡಿ ಹೆಂಗಿದೆ ಈ ಬಿಲ್ಡಿಂಗ್ ಅಂತ ನೋಡಿ. ಬರೀ ಕನೆಕ್ಷನ್ಸ್ ಆ ಕಡೆಯಿಂದ ಈ ಕಡೆಯಿಂದ, ಹ್ಯೂಜ್ ಆರ್ಕಿಟೆಕ್ಚರು. ಐ ಕ್ಯಾನ್ ಸೇ ಇಟ್ಸ್ ದ ಕಾಂಪ್ಲೆಕ್ಸ್ ಆರ್ಕಿಟೆಕ್ಚರ್ ವಿಚ್ RVU ಇಸ್ ಮೇಕಿಂಗ್ ಪಾಸಿಬಲ್. ಗೈಸ್ ನೋಡಿದ್ರಾ? ಸೊ ಇದು ಬಂದು RVC ಕ್ಯಾಂಪಸ್ಸು. ಇನ್ನೇನೋ ಇದೆಯಾ? ನಮ್ಮ ಥರ್ಡ್ ಇಯರ್ ಎಲ್ಲ ಇಲ್ಲೇ ನಡೆದಿದ್ದು ಈ ಡಿಪಾರ್ಟ್ಮೆಂಟಲ್ಲಿ. ಫಸ್ಟ್ ಇಲ್ಲಿ ಒಂದು ಎಂಟ್ರೆನ್ಸ್ ಇತ್ತು, ಇವಾಗ ಎಂಟ್ರೆನ್ಸೇ ಕಿತ್ತಾಕ್ಬಿಟ್ಟವ್ರೆ. ಸೊ ನಾವು ಇವಾಗ ಆ ಕಡೆಯಿಂದ ಸುತ್ತ ಹಾಕ್ಕೊಂಡು ನೋಡಬೇಕು ಈ ಬಿಲ್ಡಿಂಗು. ಈ ಬಿಲ್ಡಿಂಗ್ ಒಳಗಡೆ ಆರ್ಕಿಟೆಕ್ಚರ್ ಸಿಕ್ಕಾಬಿಟ್ಟೆ ಇದೆ. ಕ್ಲಾಸ್ ರೂಮ್ಸು ಅದು ಇದು ನೋಡಿದ್ರೆ ಜಸ್ಟ್ ಯು ಕ್ಯಾನ್ ಸೇ ಇಟ್ಸ್ ಲೈಕ್ ಎ ಹೆವೆನ್, ಸಮಥಿಂಗ್ ಲೈಕ್ ದಟ್. ಸೊ ಗೈಸ್ ಅದು ನಮ್ಮ PG ಆ ಕಡೆ ಕಾಣಿಸಿದೆಲ್ಲ, ಅದೇ ನಮ್ಮ PG. ಸ್ಟಾನ್ಜಾ, SS, ಲಾಸ್ಯ. ಸೊ ಗೈಸ್ ನೋಡಿ ಏನು ಯೂಸ್ ಆಗಿದೆ ಅಂತ ಬರೀ ನೀವು. ಸೊ ಗೈಸ್ ನಿಮ್ಮ ಕಾಲೇಜಲ್ಲೂ ಈ ಥರ ಬಿಲ್ಡಿಂಗ್ಸ್ ಆರ್ಕಿಟೆಕ್ಚರ್ ಇದ್ರೆ ಜಸ್ಟ್ ಕಮೆಂಟ್ ಮಾಡಿ. ಎಸ್ ನಮ್ಮ ಕಾಲೇಜ್ ಇದೆ ಈ ಥರ ಬಿಲ್ಡಿಂಗ್. ಸೊ ಗೈಸ್ ಖತಮಾಯ್ತಾಚೆ. ಸೊ ಗೈಸ್ ಈ ಒಂದು ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾವ ಬ್ರಾಂಚು ಏನು ಬೇಕು ಕಮೆಂಟ್ ಮಾಡಿ, ನಾವು ಅದನ್ನೇ ವೀಡಿಯೋ ಇನ್ನೊಂದ್ಸತಿ ಬೇಕಾದ್ರೆ ಮಾಡ್ತೀವಿ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದೆಯಾ ಇಂಜಿನಿಯರಿಂಗ್ CSE ಬಗ್ಗೆ? ಸೊ ನನಗೆ ಗೊತ್ತಿಲ್ಲ, ಇವರೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಅವ್ರ ಚಾನಲಲ್ಲೇ ಮಾಡ್ತಾರೆ. ಸೊ ಇವತ್ತು ನಾವು ಕೊಲ್ಯಾಬ್ ಆಗಿದ್ದೀವಿ 2 ಚಾನಲ್ ಒಂದಿಗೆ.
ಸೊ ನನಗೆ ಇಲ್ಲಿ ಬಂದ ಮೇಲೆ ಇವ್ರು ಹೆಂಗೆ ಪರಿಚಯ ಆದಮೇಲೆ ಅದೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಅಂಟಿಲ್ ದೆನ್ ರೆಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವ್ಲಾಗನ್ನು ಪೂರ್ತಿ ನೋಡಿ. ಸೊ ಯಾರು RVC ಇಂಜಿನಿಯರಿಂಗ್ ಬರ್ತಿದ್ದೀರಾ, ಸೊ ನಾನು ಚಾನಲ್ ಹೆಸರು ಕೊಟ್ಟಿದ್ದೀನಿ, ಆ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿ, ಕ್ವಶನ್ಸ್ ಕೇಳಿ, ಅವ್ರು ನಿಮಗೆ DM ಮಾಡಿ. So guys, the same video is available in other channel, ADDYXX is my channel. So please support, subscribe and like and share. That's all. ಸೊ ಈ ಒಂದು ವ್ಲಾಗ್ ಕಾಪಿರೈಟ್ ಫ್ರೀ ಆಗಿರುತ್ತೆ, ಯಾಕಂದರೆ ನಾವು ಡಿಲೀಟ್ ಮಾಡಿದ್ರೆ ನೀವು ಯಾರು ಬೇಕಾದ್ರೂ ಹಾಕೋಬೋದು, ಅಷ್ಟಂಗೆ ಆಗೋಲ್ಲ. ಸೊ RVC ಹೆಂಗಿದೆ, ಕ್ಯಾಂಪಸ್ ಹೆಂಗಿದೆ, ಟೂರ್ ಎಲ್ಲ ನಾವು ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಲೈಬ್ರರಿ ಇನ್ನೇನೇನು ಬ್ಯಾಲೆನ್ಸ್ ಇದೆ ಅವೆಲ್ಲ ಕವರ್ ಮಾಡ್ತೀವಿ. ಸೊ ನಮ್ಮ खाओ चबा के, लाइक मारो दबा के guys. ಗೈಸ್ Come on. ಬಾಯ್ ಬಾಯ್.